ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮುಂದುವರಿಸಿ. ಹಿಂದಿನ ವಿಡಿಯೋದಲ್ಲಿ ಬೆಂಗಳೂರಿನಿಂದ ದಬ್ಬಗುಳಿ ಕಡೆಗೆ ಹೋಗೋ ದಾರಿ ಬಗ್ಗೆ, ಕಾಡಿನ ಮಡ್ ರೋಡ್ನ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಾ ಫಾರೆಸ್ಟ್ ಚೆಕ್ ಪೋಸ್ಟ್ ತನಕ ತಲುಪೋ ಬಗ್ಗೆ ಹಾಗೂ ಚೆಕ್ ಪೋಸ್ಟ್ನಲ್ಲಿ ಕೇಳಬಹುದಾದ ಮಾಹಿತಿಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಅದರದ್ದೇ ಮುಂದುವರೆದ ಭಾಗವಾಗಿ ಈ ವಿಡಿಯೋ ನಿಮಗಾಗಿ. ಈ ಫಾರೆಸ್ಟ್ ಚೆಕ್ ಪೋಸ್ಟ್ ಮೂಲಕ ದಬ್ಬಗುಳಿನ ತಲುಪೋಕೆ ಮುಂಚೆ ನಮ್ಮ ವೆಹಿಕಲ್ನ ರಿಜಿಸ್ಟ್ರೇಷನ್ ನಂಬರ್, ನಮ್ಮ ಹೆಸರು, ಫೋನ್ ನಂಬರ್ ಮತ್ತು ಎಂಟ್ರಿ ಟೈಮಿಂಗ್ಸನ್ನು ನೋಟ್ ಮಾಡ್ಕೊಳ್ತಾರೆ. ಇಲ್ಲೊಂದು ಮುಖ್ಯವಾದ ವಿಷಯ ಏನಂದರೆ, ಈ ಜಾಗದಲ್ಲಿ ವೈಲ್ಡ್ ಏಷ್ಯನ್ ಎಲಿಫೆಂಟ್ಸ್ಗಳ ಓಡಾಟ ತುಂಬ ಇರೋದರಿಂದ ಇದೊಂದು ಸೂಕ್ಷ್ಮ ವಲಯ ಆಗಿದ್ದು ಕಾವೇರಿ ವನ್ಯಜೀವಿ ವಲಯಕ್ಕೆ ಸೇರಿದೆ. ಹಾಗಾಗಿ ಈ ಚೆಕ್ ಪೋಸ್ಟಲ್ಲಿ ಚೆಕ್ಕಿಂಗ್ ಸ್ವಲ್ಪ ಟೈಟಾಗಿಯೇ ಇರುತ್ತೆ. ಇದೊಂದು ಸಂರಕ್ಷಿತ ವನ್ಯಜೀವಿ ವಲಯ ಆಗಿರೋದ್ರಿಂದ ಇಲ್ಲಿಗೆ ಪ್ರವೇಶವನ್ನು ಅರಣ್ಯ ರಕ್ಷಕರು ಕಟ್ಟುನಿಟ್ಟಾಗಿ ನಿಯಂತ್ರಿಸ್ತಾರೆ. ಬ್ಯಾರಿಕೇಡ್ಗಳು ಬೆಳಗ್ಗೆ 8 ಗಂಟೆಗೆ ಓಪನ್ ಆದರೆ ಸಂಜೆ 5 ಗಂಟೆಗೆ ಶಾರ್ಪಾಗಿ ಕ್ಲೋಸ್ ಆಗಿಬಿಡುತ್ತೆ. ಈ ಸ್ಥಳಕ್ಕೆ ನೀವೇನಾದರೂ ಬರಬೇಕು ಅಂತ ಅಂದ್ಕೊಂಡ್ರೆ ಈ ಜವಾಬ್ದಾರಿಗಳಿಗೆ ಬದ್ಧರಾಗಿರಬೇಕು. ಇಂತಹ ವನ್ಯ ಜಗತ್ತಿಗೆ ಯಾವುದೇ ಧಕ್ಕೆ ಬರದಂತೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಕೂಡ. ಇನ್ನು ಇಲ್ಲಿ ಹರಿಯೋ ಕಾವೇರಿ ನದಿ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಲೊಕೇಟ್ ಆಗಿರುವಂಥದ್ದು ಹೊಗೇನಕಲ್ ಜಲಪಾತದಿಂದ ಅಪ್ಸ್ಟ್ರೀಮಲ್ಲಿ ಹಾಗೂ ಮೇಕೆದಾಟುವಿನಿಂದ ಡೌನ್ ಸ್ಟ್ರೀಮಲ್ಲಿ. ನದಿಯ ನೀರು ಕೂಡ ಸ್ವಚ್ಛವಾಗಿ ಹಾಗೂ ಮಾಲಿನ್ಯ ರಹಿತವಾಗಿರೋದು ಕೂಡ ನಮಗಿಲ್ಲಿ ಕಾಣಸಿಗುತ್ತೆ. ಹಾಗೂ ಇಲ್ಲಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳ ಸೈನ್ ಬೋರ್ಡ್ಸ್ನ ಪ್ರಕಾರ ಈ ಒಂದು ಜಾಗ ಮಗ್ಗರ್ ಮೊಸಳೆಗಳ ಹ್ಯಾಬಿಟ್ಯಾಟ್ ಕೂಡ ಹೌದು. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದರೆ, ಈ ಸ್ಥಳ ನೋ ನೆಟ್ವರ್ಕ್ ಝೋನ್. ಯಾವುದೇ ರೀತಿಯ ಮೊಬೈಲ್ ಸಿಗ್ನಲ್ಗಳು ನಿಮಗಿಲ್ಲಿ ಸಿಗೋದಿಲ್ಲ. ಹಾಗಾಗಿ ಈ ರಸ್ತೆಯಲ್ಲಿ ನೀವು ಬರೋದಾದರೆ ಗುಂಪಾಗಿ ಬರೋದು ತುಂಬಾ ಸೇಫ್. ಒಂಟಿಯಾಗಿ ಬರೋದನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಮೈಲ್ಡ್ ಆಫ್ ರೋಡಿಂಗ್ ಜೊತೆಗೆ ಬೆಟ್ಟದ ಅಂಚಿನಲ್ಲಿ ಕಣಿವೆಗೆ ಹೊಂದಿಕೊಂಡಂತೆ ಇರುವ ಈ ರಸ್ತೆಯಲ್ಲಿ ಸಾಗುವ ಅನುಭವ ಅವಿಸ್ಮರಣೀಯವಾಗಿರುತ್ತೆ. ಇಂತಹ ಚಾಲೆಂಜಿಂಗ್ ರೋಡ್ಗಳಲ್ಲಿ ಸಾಗುತ್ತಾ ನಾವು ತಲುಪಿದ್ದೆ ದಬ್ಬಗುಳಿಗೆ. 3 ಗಂಟೆಗಳ ಸತತ ರೈಡ್ನ ನಂತರ ನಾವು ನಮ್ಮ ಮೊದಲನೇ ಪಿಟ್ ಸ್ಟಾಪ್ಗೆ ತಲುಪಿದ್ವಿ. ನಿಮ್ಮ ಬಳಿ ಸಾಕಷ್ಟು ಸಮಯ ಇದ್ದರೆ ಸ್ವಚ್ಛವಾದ ನೀರಿನಲ್ಲಿ ಸ್ವಚ್ಛಂದವಾಗಿ ಈಜಾಡಿ ಕ್ವಾಲಿಟಿ ಟೈಮನ್ನು ನೀವಿಲ್ಲಿ ಸ್ಪೆಂಡ್ ಮಾಡ್ತಾ ಪರಿಸರದ ಸೌಂದರ್ಯವನ್ನು ಸವಿಬಹುದು. ನಮಗಿದ್ದ ಸಮಯದ ಅಭಾವದ ನಡುವೆಯೂ ಕೂಡ ಈ ಬೆಟ್ಟ, ಗುಡ್ಡ, ಪರಿಸರದ ಸೌಂದರ್ಯವನ್ನು ಸವಿಯುತ್ತಾ ಕೆಲವಾರು ನಿಮಿಷಗಳು ಕಳೆದಿದ್ದೇ ಗೊತ್ತಾಗಲಿಲ್ಲ. ಇನ್ನು ನಮಗಿದ್ದ ದೂರ ಪ್ರಯಾಣದ ಯೋಚನೆ ನಮ್ಮನ್ನು ಇಲ್ಲಿ ತುಂಬ ಹೊತ್ತು ಇರೋದಕ್ಕೆ ಬಿಡಲಿಲ್ಲ. ಅಲ್ಲಿಂದ ನಾವು ಹೊರಟು ದೇವಾಲಯದ ಆವರಣಕ್ಕೆ ತಲುಪಿದ್ವಿ. ಇಲ್ಲಿಂದ ದೇವಾಲಯದ ಹೊಳಹೊಕ್ಕು ದೇವರ ದರ್ಶನವನ್ನು ಮಾಡಿ ಇಲ್ಲಿಂದ ಹೊರಡೋದು ನಮ್ಮ ಪ್ಲ್ಯಾನ್ ಆಗಿತ್ತು. ವಿಶಾಲವಾದ ಜಾಗದಲ್ಲಿ ನಿರ್ಮಾಣವಾಗಿರುವಂತಹ ಈ ದೇವಾಲಯದ ವಾತಾವರಣ ತುಂಬಾ ಆಹ್ಲಾದಕರವಾಗಿತ್ತು. ಇಲ್ಲಿಂದ ಬಸವೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದ ನಾವು ಹೊರಟಿದ್ದು ನದಿಯ ಕಡೆಗೆ. ನಮ್ಮ ಈ ರೈಡ್ನ ಚಾಲೆಂಜಿಂಗ್ ಹಾಗೂ ಇಂಟ್ರೆಸ್ಟಿಂಗ್ ಹಂತಕ್ಕೆ ನಾವು ಕೊನೆಗೂ ತಲುಪಿದ್ವಿ. ಇಲ್ಲಿಂದಾಚೆಗಿನ ಪ್ರಯಾಣದ ಬಗ್ಗೆ ಕುತೂಹಲ ನಿಮಗಿದ್ರೆ ನನ್ನ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.